ಶುಭಾಂಗರೆಂಬೀರ್ವರೋಲಗಗೆ ಮತ್ತೆ ಕಿರಿಯ ಶುಭಾಂಗರೆಂಬೀರ್ವರೋಲಗಗೆ ಹತ್ತಿಗಳು ಬಂದು ಮಂಡಿತುಗ ವೀರಮಣಿ ಪುತ್ರರು ಮಕ್ಕಳಾಗಿ ಪ್ರಪಂಚದ ಬೆಳಕನ್ನು ಕೊಂಡವರು. ಅವರಿಗೆ 3 ಮಂದಿ ಮಕ್ಕಳು, ಒಬ್ಬಳು ಹೆಣ್ಣು, 2 ಮಂದಿ ಗಂಡು ಮಕ್ಕಳು. ಅದರಲ್ಲಿ ಹಿರಿಯವರಾದ ನನಗೆ ರುಕ್ಮಾಂಗದ ಹೀಗೆ ಹೆಸರಿರಿಸಿದ್ರೆ, ಹಿರಿಯವರಾದ ನಿನಗೆ ಶುಭಾಂಗ ಹೀಗೆ ಹೆಸರಿರಿಸಿದ್ದಾರೆ. ಮಕ್ಕಳ ಜೀವನದ ಬಗ್ಗೆ, ಮಕ್ಕಳ ಭವಿಷ್ಯತ್ತಿನ ಬಗ್ಗೆ ಒಳ್ಳೆ ಚಿಂತನೆಯನ್ನು ಮಾಡಿದಂತಹ ನಮ್ಮಪ್ಪ ಬುದ್ಧಿಯ ವೃದ್ಧಿಗಾಗಿರುವಂತಹ ವಿದ್ಯೆಯನ್ನು ಆರ್ಜಿಸುವುದಕ್ಕಾಗಿ ಒಳ್ಳೆ ಯೋಗ್ಯವಾದ ಗುರುಮಠವನ್ನು ಆಯ್ಕೆ ಮಾಡಿ, ಹಾಗೆ ಶ್ರೇಷ್ಠನೆನಿಸಿದಂತಹ ಗುರುಗಳನ್ನು ಆಯ್ಕೆ ಮಾಡಿ ನಮಗೆ ಗುರುಮಠಕ್ಕೆ ಸೇರಿಸಿ ಬೇಕಾದಂತಹ ವಿದ್ಯೆಗಳನ್ನು ಕಲಿಯುವುದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. 64 ವಿದ್ಯೆಗಳನ್ನು ಕಲಿತು ಸಮರ್ಥನೆನಿಸಿದಂತಹ ನಾವು ಮೊನ್ನೆ ತಾನೇ ನಮ್ಮ ಅರಮನೆಯನ್ನು ಸೇರಿಕೊಂಡವರು. ಆದ್ರೆ ಅರಮನೆಯನ್ನು ಸೇರಿದ ಕಾಲಕ್ಕೆ ಗುರುಮಠಕ್ಕೂ ಅರಮನೆಗೂ ಇರುವ ವ್ಯತ್ಯಾಸ ಏನು? ಬಾಲ್ಯದಲ್ಲಿ ವಿದ್ಯಾಭ್ಯಾಸದಲ್ಲಿ ನಿರತರಾಗುವ ಕಾಲಕ್ಕೆ ನಮ್ಮ ಬುದ್ಧಿ ಎನ್ನುವುದು ಯಾವ ರೀತಿಯಾಗಿರ್ತದೆ, ಆಮೇಲೆ ಅದನ್ನು ತೊರೆದು ಅರಮನೆಯನ್ನು ಸೇರಿದ ಮೇಲೆ ನಮ್ಮ ಚಿತ್ತದಲ್ಲಿ ಆಗುವ ಬದಲಾವಣೆ ಏನು? ಇದನ್ನು ಗಮನಿಸಿದಾಗ ಏನು ಕಾಡ್ತದೆ ಗೊತ್ತಾ? ನಾವು ಗುರುಮಟ್ಟದಲ್ಲಿರುವಾಗ ಇದ್ದಂತಹ ಜೀವನವೇ ಅದು ಬಹಳ ಒಳ್ಳೆಯದು ಈಗ ಅನ್ನಿಸುವುದಕ್ಕೆ ತೊಡಗಿದೆ. ಇದಕ್ಕೆ ಕಾರಣ ಏನು? 4 ಗೋಡೆಗಳ ಮಧ್ಯದಲ್ಲಿ ಬದುಕು ಎಷ್ಟು ಕಷ್ಟ ಎನ್ನುವುದನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತು. ನಿರಂತರವಾಗಿ ಆಟ ಪಾಠಗಳಲ್ಲಿ ತೊಡಗಿದೆ ನಾವು ಈಗ ಮೌನಿಗಳಾಗಿ ಕುಳಿತುಕೊಳ್ಳಬೇಕು ಅಂತ ನಮ್ಮ ಅಪ್ಪನ ಆಜ್ಞೆ ಆಗಿದೆ ಅಂತಾದ್ರೆ ಮನಸ್ಸಿಗೆ ಬೇಸರ ಆಗುವುದಿಲ್ವೇನೋ? ಅಗ್ರಜ ಕೀಳಮ್ಮ ಉಪವನದಿ ರಂಜಿಸುವ ಕೇಳು ಕೇಳು ಅಗ್ರಜ ಕೀಳಮ್ಮ ಉಪವನದಿ ರಂಜಿಸುವ ಘನತರದ ಬಣ್ಣು ಫಲವನ್ನು ಕೊಯ್ಬರೀಗ ಘನತರದ ಬಣ್ಣು ಫಲವನ್ನು ಕೊಯ್ಬರೀಗ ಮಲದುಳ ತುರಬಿಗುದು ಹೇಳೆನುತ್ತಾಯಿ ಮನದೊಳಾದುರವಿಗುದು ಹೇಳೆನುತ್ತ ರುಕ್ಮಾಂಗ ಶುಭಾಂಗ ವನಕ್ಕೆ ಹೊರಟನು ತೋಚದಿಂದ ಶುಭಾಂಗ ವನಕ್ಕೆ ಹೊರಟನು ತೋಚದಿಂದ ರುಕ್ಮಾಂಗ ಶುಭಾಂಗ ಶುಭಾಂಗ ರುಕ್ಮಾಂಗ ವನಕ್ಕೆ ಹೊರಟರು. ಜ್ಯೋತಿಯನ್ನು ತುಂಬಿಕೊಂಡಿರುವವರು ಎನ್ನುವ ಅರ್ಥದಲ್ಲಿ ಇಟ್ಟಿದ್ದಾರೋ ಏನು? ಏನೇ ಇರಲಿ, ಗುರುಮಠವನ್ನು ಸೇರಿದಂತಹ ನಾವು ಮರಳಿ ಅರಮನೆಯನ್ನು ಸೇರಿ ಕಾಲವೆಷ್ಟೋ ಕಳೆದು ಹೋಯಿತು. ಅಲ್ಲಿರುವಾಗ ನಾವು ಹೇಗಿದ್ದೆವು ಅಲ್ವಾ? ಮತ್ತೆ ಗುರುಗಳು ಹೇಳಿದಂತಹ ಮಾತು ಒಂದೊಂದು ಕೂಡ ನೆನಪಾಗುತ್ತಾ ಇದೆ. ಸಮಯ ಕಳೆದಂತೆ ಗೊತ್ತಾಗ್ತಿರ್ಲಿಲ್ಲ. ಖಂಡಿತ ವಿಶಾಲವಾಗಿರುವಂತಹ ಪ್ರಪಂಚ ಎನ್ನುವುದು ತೆರೆದಿಟ್ಟಿರುವಂತಹ ಪುಸ್ತಕವಂತೆ ಗುರುಮಠದಲ್ಲಿ ಕಲಿತದ್ದು ಮಾತ್ರ ಅಲ್ಲ ಮಕ್ಕಳೇ, ನೋಡಿ ತಿಳಿ ಕಲಿಯುವುದಕ್ಕೆ, ಕೇಳಿ ತಿಳಿಯುವುದಕ್ಕೆ ಬಹಳಷ್ಟಿದೆ ಎನ್ನುವಂತಹ ವಿಚಾರ ಹೇಳಿದ್ದಾರೆ. ಅದಕ್ಕೆ ಸರಿಯಾದಂತಹ ಅವಕಾಶವನ್ನು ನೀನೇ ಒದಗಿಸಿಕೊಟ್ಟಿದ್ದಿ ಅಣ್ಣ. ಅರಮನೆಯಲ್ಲೇ ಇದ್ದೇವೆ ಹಾಗಂತ ನಮಗೆ ಬಂಧನ ಅಂತಲ್ಲ. ಈಗ ಗಿಣಿಗೆ ಒಂದು ಪಂಚರ ಬಂಗಾರತೆ ಮಾಡಿಕೊಟ್ಟರು ಕೂಡ ಅದು ಬಂಧನ ಹೌದಲ್ವಾ? ಖಂಡಿತ ನಮಗೆ ಬಂಧನ ಅಂತಲ್ಲ. ಆದ್ರೂ ಮನಸ್ಸಿಗೆ ಏನೋ ಒಂದು
ನಿತ್ಯ ವ್ಯಾಕುಲ ಅಲ್ವಾ? ಯಾಕೆ ಹೇಳು? ಯಾಕೆ? ನಮ್ಮನ್ನು ನೋಡಿ ಹಾ. ನಮ್ಮ ಪ್ರಾಯದ ಹುಡುಗರು ಹಾ. ಏನನ್ನು ತಿಳಿದುಕೊಳ್ಬೇಕು ಗೊತ್ತಾ? ಯಾವುದು? ನಮ್ಮಂತ ಹುಡುಗರು ಎಲ್ಲರೂ ಅರ್ಥವಿಸಿಕೊಳ್ಬೇಕಾದಿಷ್ಟೇ. ಹೇಗೆ? ಈ ಹುಟ್ಟಿನಿಂದ ಮೇಲೆ ಹಾ. ಒಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ಹಾ. ಅವ ಅತಿಯಾದಂತಹ ಸಂತೋಷವನ್ನು ಹಾ. ತನ್ನ ಬದುಕಿನಲ್ಲಿ ಹಾ. ಅನುಭವಿಸುವುದು ಯಾವಾಗ ಹೇಳು? ಯಾವಾಗ? ಸಂತೋಷದ ಬದುಕು ಎನ್ನುವ ಸಮಯವನ್ನು ಇರುವುದಿದ್ರೆ ಹಾ. ಅದು ವಿದ್ಯಾರ್ಥಿ ಜೀವನದಲ್ಲಿ ಮಾತ್ರ. ಅಲ್ವಾ? ಅದನ್ನು ಕಳೆದ್ರೆ ಹಾ. ಮತ್ತೆ ಯಾವತ್ತು ಯಾರಿಗೂ ಅಂತ ನೆಮ್ಮದಿಯಾದಂತಹ ಬದುಕು ಸಿಗುವುದಿಲ್ಲ. ಯಾಕೆ? ಹಾ. ಮತ್ತೆ ಬೇರೆ 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 ಹೊಣೆಗಾರಿಕೆ ಬರ್ತದೆ. ಖಂಡಿತ. ಈಗ ನಮ್ಮ ನೋಡಿದ್ರೆ ಅರ್ಥ ಆಗುದಿಲ್ಲ. ಸಮಸ್ಯೆ ಅನ್ನೋದು ಮುಗಿಲಿಕ್ಕಿಲ್ಲ. ವಿದ್ಯಾರ್ಥಿ ಜೀವನ ಯಾವತ್ತೂ ಅದು ನನಸಾಗಿಯೇ ಇರಬೇಕು. ಖಂಡಿತ ಇರ್ತದೆ ಅಲ್ವಾ? ಮತ್ತೆ? ಅದಕ್ಕೆ ಬೇಕಾದಂತಹ ಒಂದು ದಾರಿಯನ್ನು ನಾನು ಸೂಚಿಸ್ತೇನೆ. ಈಗ ಬೇಸರ ದೂರ ಮಾಡ್ಲಿಕ್ಕೆ ಖಂಡಿತ. ನಿನ್ನಲ್ಲಿ ಉಂಟ ದಾರಿ? ದೂರ ಆಗಬೇಕು ಅಂತಾದ್ರೆ ಏನಾಗಬೇಕು? ಏನಾಗ್ಬೇಕು? ಮನಾನಂದಕರವಾದಂತಹ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬೇಕು. ಖಂಡಿತ ಖಂಡಿತ. ಕರುಣಾನಂದಕರವಾದಂತಹ ಸಂಗೀತವನ್ನು